ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಪ್ರತಿಷ್ಠೆಯ ಕಾಳಗ. ಕಾಂಗ್ರೆಸ್ ವಿರುದ್ಧ ಬೃಹತ್ ಸಮಾವೇಶಕ್ಕೆ ಸಜ್ಜಾಗಿದೆ ಬಿಜೆಪಿ. ಆದರೆ ಸಮಾವೇಶದ ಸ್ಥಳ ನಿಗದಿಪಡಿಸೋದಕ್ಕೆ ಅಡ್ಡಿ ಎದುರಾಗಿತ್ತು. ಮುನ್ಸಿಪಲ್ ಮೈದಾನ, ರಾಯಲ್ ಸರ್ಕಲ್, ಮೋದಿ ವೃತ್ತ ಅಂತ ಬಿಜೆಪಿ ಹೇಳಿತ್ತು. ಸಮಾವೇಶದ ಬಳಿಕ ಡಿಸಿ ಕಚೇರಿವರೆಗೆ ಮೆರವಣಿಗೆಯ ಪ್ಲಾನ್ ಮಾಡಲಾಗಿತ್ತು. ಆದರೆ ಬಿಜೆಪಿ ಸೂಚಿಸಿದ್ದ ಸ್ಥಳಗಳಲ್ಲಿ ಅನುಮತಿಯನ್ನ ಜಿಲ್ಲಾಡಳಿತ ನಿರಾಕರಿಸಿದೆ. ಸಮಾವೇಶದ ದಿನಾಂಕ ನಿಗದಿ ಮಾಡಿ ಸ್ಥಳಕ್ಕಾಗಿ ಬಿಜೆಪಿ ಬಡದಾಡ್ತಾ ಇತ್ತು. ಬಿಜೆಪಿ ಮತ್ತು ಬಳ್ಳಾರಿ ಜಿಲ್ಲಾಡಳಿತದ ಜಟಾಪಟಿಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ನಾಳೆ ಬಳ್ಳಾರಿಯಲ್ಲಿ ನಡೆಯೋ ಬಿಜೆಪಿ ಸಮಾವೇಶಕ್ಕೆ ಸಿಕ್ಕೇ ಬಿಡ್ತು ಸ್ಥಳ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಪ್ರತಿಷ್ಠೆಯ ಕಾಳಗ ನಡೆದಿದೆ. ಕಾಂಗ್ರೆಸ್ ವಿರುದ್ಧ ಬೃಹತ್ ಸಮಾವೇಶಕ್ಕೆ ಬಿಜೆಪಿ ಸಜ್ಜಾಗಿದೆ. ಈ ಹಿಂದೆ ಬಳ್ಳಾರಿಯಲ್ಲಿ ನಡೆದಂತ ಸಂಘರ್ಷ, ಜನಾರ್ದನ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಬೆಂಬಲಿಗರ ನಡುವೆ ನಡೆದಂತ ಸಂಘರ್ಷದಲ್ಲಿ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಕೂಡ ಮೃತಪಟ್ಟಿದ್ದ. ಈ ಘಟನೆಯನ್ನ ಖಂಡಿಸಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಬೃಹತ್ ಸಮಾವೇಶ ನಡೆಸೋದಕ್ಕೆ ಸಜ್ಜಾಗಿದೆ. ಆದರೆ ಸಮಾವೇಶವನ್ನ ಎಲ್ಲಿ ನಡೆಸಬೇಕು? ಬಿಜೆಪಿ ಮತ್ತು ಬಳ್ಳಾರಿ ಜಿಲ್ಲಾಡಳಿತದ ನಡುವೆ ಜಟಾಪಟಿಯೇ ಏರ್ಪಟ್ಟಿತ್ತು. ಬಿಜೆಪಿ ಸಮಾವೇಶಕ್ಕೆ ಜಿಲ್ಲಾಡಳಿತ ಸ್ಥಳ ನಿಗದಿ ಮಾಡಿದೆ. ಬಳ್ಳಾರಿಯಲ್ಲಿ ಬಿಜೆಪಿ ಸಮಾವೇಶಕ್ಕೆ ಸ್ಥಳವನ್ನ ಜಿಲ್ಲಾಡಳಿತ ನಿಗದಿಪಡಿಸಿದೆ. ಎಪಿಎಂಸಿ ಮಾರುಕಟ್ಟೆ ಬಳಿ ಸಮಾವೇಶ ನಡೆಯುತ್ತೆ. ಎಪಿಎಂಸಿ ಮಾರುಕಟ್ಟೆಯ ಬಳಿ ಸಮಾವೇಶ ನಡೆಸೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ ಬಳ್ಳಾರಿ ಜಿಲ್ಲಾಡಳಿತ. ಅನುಮತಿ ನೀಡೋ ಜೊತೆಗೆ ಕೆಲವು ಷರತ್ತುಗಳನ್ನ ವಿಧಿಸಿದೆ ಜಿಲ್ಲಾಡಳಿತ. ಮೆರವಣಿಗೆಗೆ ಅವಕಾಶ ಇಲ್ಲ. 4-5 ಜನ ಮಾತ್ರ ಡಿಸಿಗೆ ಮನವಿಯನ್ನ ಸಲ್ಲಿಸಬೇಕು. ಜಿಲ್ಲಾಡಳಿತವೇ ಸಂಬಂಧಪಟ್ಟ ಅಧಿಕಾರಿಯನ್ನ ಕಳುಹಿಸಿ ಮನವಿ ಸ್ವೀಕರಿಸೋ ಯೋಚನೆ ಇದೆ. ಪಾದಯಾತ್ರೆಗೆ ಅನುಮತಿ ಇಲ್ಲದ ಕಾರಣ ಸಮಾವೇಶಕ್ಕಷ್ಟೇ ರೆಡ್ಡಿ ಪಡೆ ಸಿದ್ಧವಾಗಿದೆ. ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಕಾರಜೋಳ, ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಜೆಡಿಎಸ್ನಿಂದ ಕೇಂದ್ರ ಸಚಿವ ಎಚ್ಡಿಕೆ, ನಿಖಿಲ್ ಸೇರಿ ಶಾಸಕರು ಭಾಗಿಯಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಬಳ್ಳಾರಿಯಲ್ಲಿ ಬಿಜೆಪಿ ನಡೆಸ್ತಾ ಇರುವಂತಹ ಸಮಾವೇಶ, ಒಂದು ಸಮಾವೇಶಕ್ಕೆ ಜಾಗ ನಿಗದಿ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ಬಿಜೆಪಿ ನಡುವೆ ಸಾಕಷ್ಟು ತಿಕ್ಕಾಟ ಕೂಡ ನಡೀತು. ಫೈನಲಿ ಜಾಗ ಈಗ ಸೂಚಿಸಿದೆ ಜಿಲ್ಲಾಡಳಿತ, ಆದ್ರೆ ಮೆರವಣಿಗೆ ಮಾಡೋ ಹಾಗಿಲ್ಲ. ಸೊ ಈ ಸಮಾವೇಶದ ರೂಪುರೇಷೆಗಳು ಏನೇನಿರುತ್ತೆ ಹಾಗಾದ್ರೆ? ಶ್ವೇತಾ, ಈಗಾಗಲೇ ಈ ವರ್ಷದ ಮೊದಲ ದಿನ ಅಂದ್ರೆ ಜನವರಿ 1ರಂದು ಬಳ್ಳಾರಿಯಲ್ಲಿ ಅತಿ ದೊಡ್ಡ ಗಲಾಟೆ ನಡೆಯಿತು. ಆ ಗಲಾಟೆಗೆ ಇಂಪ್ಯಾಕ್ಟ್ ಆಗಿ ಕಳೆದ 15 ದಿನಗಳಿಂದ ಕೂಡ ಬಿಜೆಪಿ ಪಕ್ಷ ಸೇರಿದಂತೆ ಜನಾರ್ದನ ರೆಡ್ಡಿ ಶ್ರೀರಾಮ್ ಅವರು ಸರ್ಕಾರದ ವಿರುದ್ಧ ಮತ್ತು ಸ್ಥಳೀಯ ಶಾಸಕ ಭರತ್ ರೆಡ್ಡಿ ವಿರುದ್ಧ ಸಾಕಷ್ಟು ಮುಗಿಬಿದ್ದಿದ್ರು. ಅಂದ್ರೆ ಇದರ ಇಂಪ್ಯಾಕ್ಟ್ ಆಗಿ ಒಂದು ದೊಡ್ಡ ಸಮಾವೇಶ ಮತ್ತು ಪಾದಯಾತ್ರೆ ಮಾಡುವ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸುವ ಮೂಲಕ ಅಂದ್ರೆ ಶಾಸಕ ಭರತ್ ರೆಡ್ಡಿಯನ್ನು ಬಂಧಿಸಲೇಬೇಕು ಅನ್ನೋಂತ ನಿಟ್ಟಿನಲ್ಲಿ ಅತಿ ದೊಡ್ಡ ಹೋರಾಟ ಮಾಡೋಕಂತೇಳಿ ಒಂದು ದೊಡ್ಡ ಪ್ಲಾನ್ ಅನ್ನು ಮಾಡಲಾಗಿತ್ತು. ಆದ್ರೆ ಆರಂಭದಿಂದಲೂ ಕೂಡ ಮೊದಲು ಜನವರಿ 17ರಂದು ಪ್ರತಿಭಟನೆ ಮಾಡಲು ಒಂದು ಸ್ಥಳ ನಿಗದಿ ಮಾಡೋದಕ್ಕೆ ಸಾಕಷ್ಟು ಹರಸಾಹಸಪಟ್ಟು, ಯಾಕಂದ್ರೆ ದಿನಾಂಕ ನಿಗದಿಯಾಗಿತ್ತು, ಆದ್ರೆ ಸ್ಥಳ ಮಾತ್ರ ಇನ್ನೂವರೆಗೂ ನಿಗದಿಯಾಗಿರಲಿಲ್ಲ. ಆ ಜಟಾಪಟಿಯಲ್ಲಿ ಕೊನೆಗೂ ನಿನ್ನೆ ಸಂಜೆ ಬಳ್ಳಾರಿಯ ಎಪಿಎಂಸಿ ಯಾರ್ಡ್ ಬಳಿ ಇರತಕ್ಕಂತ ಸ್ಥಳದಲ್ಲಿ ಏನು ಸಮಾವೇಶ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಆದರೆ ಸಮಾವೇಶ ಮಾಡಬಹುದು, ಆದ್ರೆ ಸಮಾವೇಶ ಸ್ಥಳದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಪ್ಲಾನ್ ಮಾಡಿದ್ದು, ಅದೆಲ್ಲರಿಗೂ ಕೂಡ ಜಿಲ್ಲಾಡಳಿತ ಅವಕಾಶ ಕೊಟ್ಟಿಲ್ಲ. ಕೇವಲ ಸಮಾವೇಶ ಮಾಡೋದು, ನೀವು ಮನವಿ ಕೊಡಬೇಕಾದ್ರೆ 4-6 ಜನ ಬಂದು ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಕೊಡಬಹುದು, ಅಥವಾ ಜಿಲ್ಲಾಡಳಿತದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನು ಕಳಿಸಿ ಮನವಿಯನ್ನು ಸ್ವೀಕಾರ ಮಾಡ್ತಾರೆ. ಆದ್ರೆ ದಾರಿಯುದ್ದಕ್ಕೂ ಪ್ರತಿಭಟನಾ ಮೆರವಣಿಗೆ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗಿಲ್ಲ. ಇದ್ರ ಜೊತೆಗೆ ಬಿಜೆಪಿ ಪಾದಯಾತ್ರೆ ಮಾಡಬೇಕು ಅನ್ನೋ ಒಂದು ದೊಡ್ಡ ಪ್ಲಾನ್ ಮಾಡಿತ್ತು. ಆ ಪಾದಯಾತ್ರೆ ಕೂಡ ಯಾವುದೇ ರೀತಿಯಂತ ಅವಕಾಶವನ್ನು ಈ ಜಿಲ್ಲಾಡಳಿತ ನೀಡಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಪಾದಯಾತ್ರೆ ಪ್ಲಾನ್ ಅನ್ನು ಮುಂದೂಡಿರ್ತಕ್ಕಂಥ ಬಿಜೆಪಿ, ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ, ಸದ್ಯಕ್ಕೆ ಹೋರಾಟದ ರೂಪುರೇಷೆಯ ಭಾಗವಾಗಿ ಕೇವಲ ಸಮಾವೇಶ ಒಂದೇ ಮಾಡ್ತೇವೆ, ತದನಂತರ ದಿನಗಳಲ್ಲಿ ಹೈಕಮಾಂಡ್ ನಾಯಕರನ್ನು ಮತ್ತೊಮ್ಮೆ ಭೇಟಿಯಾಗಿ
ಪಾದಯಾತ್ರೆ ಮಾಡ್ತೀವಿ ಅನ್ನೋಂಥ ಮಾತನ್ನು ನಿನ್ನೆ ಸುದೀರ್ಘವಾಗಿ ಏನು ಜನಾರ್ದನ್ ರೆಡ್ಡಿ ಮತ್ತು MLC ರವಿಕುಮಾರ್ ಅವರು ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಪಾದಯಾತ್ರೆ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರಿಗೂ ಒಂದಷ್ಟು ಭಿನ್ನಾಭಿಪ್ರಾಯ ಇತ್ತು ಮತ್ತು ಅದ್ರ ಜೊತೆಗೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡಲೇಬೇಕು ಅಂತ ಹಠಕ್ಕೆ ತೊಡಗಿದ್ರು. ಆದ್ರೆ ಯಾವುದಕ್ಕೂ ಕೂಡ ರಾಜ್ಯ ಮಟ್ಟದಲ್ಲಿ ಒಂದಷ್ಟು ಏನು ಸೊಪ್ಪು ಸಿಕ್ಕಿಲ್ಲ, ಅಂದ್ರೆ ಒಂದಷ್ಟು ಮಾನ್ಯತೆ ಸಿಕ್ಕಿಲ್ಲ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಪ್ರಕರಣವನ್ನು ಅಂದ್ರೆ ಜನವರಿ 1ರಂದು ನಡೆಯತಕ್ಕಂತ ಭರತ್ ರೆಡ್ಡಿ ಅವರ ಏನು ಒಂದು ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಇಂಪ್ಯಾಕ್ಟ್ ಅನ್ನು ಪಡೆಯುವಲ್ಲಿ ಒಂದಷ್ಟು ಸಕ್ಸಸ್ಫುಲ್ ಆಗಿದೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.